ಪಂಚೆ ಉಟ್ಕೊಂಡು ಹೆಗಲ್ ಮೇಲೆ ಟವಲ್ ಹಾಕೊಂಡು ಮುಂದ್ಗಡೆ ಹೋದ್ರೆ ಗೌಡ್ರು ಹಿಂದ್ಗಡೆ ಮಾರ್ದೂರದಲ್ಲಿ ಹೆಂಡತಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಸಮನಾಗಿ ಹೋಗ್ಬಾರ್ದು ಅಂತಲ್ಲ, ಅದೊಂದು ದೊಡ್ಡ ಗೌರವ ನಮ್ ಗೌಡ್ರು ಮುಂದೆ ಹೋಗ್ತಾವ್ರಿ ಅಂತೇಳಿ. ಅವತ್ತು ಹೆಣ್ಣು ಮಕ್ಕಳು ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು ಇವಳು ಸಾಕ್ಷಾತ್ ಮುತ್ತೈದೆ ಅಂತೇಳಿ. ಇವತ್ತು ಯಾರ ಮುಖ ನೋಡಿದ್ರು ಗೊತ್ತಾಗುದಿಲ್ಲ ಬಿಡಿ, ಹಣೆ ಬಟ್ಟೆಲ್ಲ ನಾಯಿ ನೆಕ್ಬಿಟ್ಟವೆ. 5 ಗಂಟೆಗೆ ಎದ್ದು ಕೈಕಾಲು ಮುಖ ತೊಳೆದು ಮನೆ ಮುಂದ್ಗಡೆ ಸಗಣಿ ನೀರು ಕಸ ಗುಡಿಸಿ ಸಗಣಿ ನೀರು ಹಾಕಿ ಹೆಣ್ಣು ಮಕ್ಕಳು ದನಕರುಗಳು ನೀಚೆ ಕಟ್ಟಾಕಿ ಹೊರಗಡೆ ಬಂದು ರಂಗೋಲಿ ಇಟ್ಟು ಗಂಜಲ ತೊಪ್ಪೆ ಎಲ್ಲ ಸುರಿದಾದ್ಮೇಲೆ ಅಚ್ಚುಕಟ್ಟಾಗಿ ಕೈಕಾಲು ಮುಖ ತೊಳ್ಕೊಂಡು ಕಾಸಗ್ಲ ಕುಂಕುಮ ಇಟ್ಕೊಂಡು ಕೆನ್ನಗೆ ಅರಿಶಿನ ಸವರ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ದಂಗೆ ಆಯ್ತಿತ್ತು ಅವತ್ತಿನ ಕಾಲದಲ್ಲಿ, ಆಗಿನ ಕಾಲದಲ್ಲಿ. ಈಗಲೂ ಅವರೇ ಆ ದೊಗಳೆ ನೈಟಿ ಸಿಗಾಕ ಈಚೆಗೆ ಬರ್ತಾರೆ, ಕಟಬಾಯಿ ಜೋಲ್ ಹರಿತಾ ಇದ್ರು ನೋಡ್ಕೊಂಡಿರೋದಿಲ್ಲ, ಹಣೆ ಬಿಟ್ಟು ಸೈಡಲ್ಲಿ ಕೂತಿರ್ತವೆ, ತಲೆಗೆ ಕೆದ್ರಬಿಟ್ಟು 9 ಗಂಟೆಲಿ ಬರ್ತಾರೆ ಒಂದು ಮೋಟ್ ಬರ್ಲಿ ಹಿಡ್ಕೊಂಡು ಅಂತ. ಅವ್ರು ನೋಡಿದ್ರೆ 7 ಗಾಳಿ ಮೆಟ್ಕತ್ತವೆ. ಮಕ್ಕಳು ನೋಡಿದ್ರೆ ಕಿಟಾರಂಗ್ ಕಿರ್ಸ್ಕೊಬಿಡ್ತವೆ, ಇದ್ಯಾವುದೋ ಹೊಸ ದೇವ ಬಂದದಲ್ಲ ಹೊತ್ನಂತಿ ಅಂತ. ಆಂಟಿ ಕನ್ ಸುಮ್ನಿರಪ್ಪ ಅಂದ್ಮೇಲೆ ಸುಮ್ಮನಾಯ್ತು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ, ವಿದ್ಯೆದ ಜೊತೆಗೆ ವಿನಯ ಇರಬೇಕು. ಡಾಕ್ಟರ್ ಆದ್ರೂ ಕೂಡ ನಮ್ಮ ದಾಸಪ್ಪನವರು ಕರಿಯಣ್ಣ ಕೆಂಚಣ್ಣ ಅರಿಗೆಯನ್ನು ಒಡ್ಡಿ ಪೂಜೆ ಮಾಡಿ ಹೋಗುವಾಗ ಅವ್ರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರಲ್ಲ, ಅದು ಸಂಸ್ಕಾರ, ಅದು ಸಂಸ್ಕಾರ. ಒಂದ್ ಚಪ್ಪಾಳೆ ಬರ್ಲಿ ಕಣ್ರಪ್ಪ. ಇದು ಹರಿಕತೆ ಅಂದ್ರೆ ಇಷ್ಟೇ. ನಮ್ಮ ಜೀವನವನ್ನ ನಾವು ಸರಿ ಮಾಡ್ಕೊಳ್ಳೋದೇ ಕತೆ ಅಲ್ವಾ. ಕೃಷ್ಣ ಹಂಗ್ ಮಾಡ್ತಿದ್ದ, ದ್ರೌಪದಿ ಹಿಂಗ್ ಮಾಡ್ತಿದ್ಲು, ಸೀತೆ ಹಿಂಗ್ ಮಾಡ್ತಿದ್ಲು ಅಂತ ಕೇಳ್ತಾನೆ ಇದ್ದೀವಿ. ಮನುಷ್ಯ ಬದಲಾಗ್ತಾನೆ ಇಲ್ಲ. ಬದಲಾಗಬೇಕು ಅಂದ್ರೆ ನಮ್ಮೊಳಗಿನ ಒಂದಷ್ಟು ಅಹಂಕಾರವನ್ನು ಬದಿಗೊತ್ತಬೇಕು, ನಮ್ಮೊಳಗಿನ ಅಹಂಭಾವವನ್ನು ಬಿಡಬೇಕು, ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಬೇಕು, ಎತ್ತ ತಾಯಿ ತಂದೆಗಳಿಗೆ ಅನ್ನ ಹಾಕೋದನ್ನು ಕಲಿಬೇಕು. ಇವತ್ತು ಎಷ್ಟೋ ಮಕ್ಕಳುಗಳು ತಾಯಿ ತಂದೆಯನ್ನ ದೂರ ಇಟ್ಟಿದ್ದಾರೆ, ನಾಯಿಗಿಂತ ಕೀಳಾಗಿಟ್ಬಿಟ್ಟವ್ರೆ. ಅದಕ್ಕೆ ಒಂದು ಸಣ್ಣ ಕತೆ ನಿಮಗೆ ನೆನಪಿಟ್ಕೊಳ್ಳಿ. ಒಬ್ಬ ಮಗ ಓದ್ತಾ ಇದ್ದಾನೆ ಚೆನ್ನಾಗಿ. ಅಪ್ಪ ನನಗೆ ಚಪ್ಪಲಿ ಬೇಕು. ಅಪ್ಪ ಕೂಲಿ ಮಾಡುವಂತ ಮನುಷ್ಯ ಓಡೋಡೋಗಿ ಹೋಗಿ, ಮಗನೇ ಇವತ್ತು ಯಾವ ಚಪ್ಪಲಿ ಬೇಕತ್ತಾಗಪ್ಪ. ಮಗನ ಕರ್ಕೊಂಡು ಹೋದ, ಸೈಕಲ್ನಲ್ಲಿ ಕೊಡಿಸ್ತಾ. ಅಪ್ಪ ಮಾವನಣ್ಣೆ ಎಷ್ಟು ಚೆನ್ನಾಗಿದೆ, ಮಲ್ಬೂಬ ಸೂಪರ್ ಆಗಿದೆ ಅಪ್ಪ, ತಿನ್ಬೇಕು ಅನಿಸ್ತಾ ಇದೆ. ಅವನ ಜೇಬಲ್ಲಿ ದುಡ್ಡಿಲ್ಲ, ನಡಿ ಮಗನೇ ನಾನು ಬರ್ತೀನಿ ಅಂತೇಳಿ ಯಾರ ಹತ್ರನೂ ಒಂದು 50 ರೂಪಾಯಿ ಇಸ್ಕೊಂಡು ಮಗನಿಗೋಸ್ಕರ ಹಣ್ಣು ತಂದ. ಇನ್ನೊಂದು ದಿನ ನನ್ನ ಮಗ ಏನೋ ಕೇಳ್ತಾನೆ ಇಂದಾಗ ಏನೋ ತಕೊಂಬಂದ. ಆ ಮಗ ಹೇಳ್ದ, ಅಪ್ಪ ನನ್ಗೆ ಇಷ್ಟೆಲ್ಲ ತಕೊಡ್ತಾ ಇದೆಯೇ, ನಿನ್ ಕಾಲ್ಗೊಂದ್ ಜೊತೆ ಚಪ್ಪಲಿ ತಕಪ್ಪ ಅಂದ್ರೆ, ಅಯ್ಯೋ ಬಿಡು ಮಗನೆ, ನನ್ನ ಕಾಲೇನು ಸಾವ್ದೋಗಿ ನಿಂತವೆ, ಹಂಗ್ ನಡೀತದೆ. ಒಂದು ದಿನ ಮಗನ ಕಣ್ಣಲ್ಲಿ ನೀರು ಬಂತಂತೆ. ನಮ್ಮಪ್ಪ ನಾನು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾನಲ್ಲ, ಯಾವುದನ್ನು ಇಲ್ಲ ಅಂತ ಇಲ್ಲ. ಕೂಲಿ ಮಾಡ್ತಾನೆ, ಮೂಟೆ ಬರ್ತಾನೆ, ಗಾರೆ ಕಲಿಸ್ತಾನೆ, ಯಾವ್ದೋದೋ ಕೆಲಸ ಮಾಡ್ತಾನೆ. ಒಂದಿನ ನಮ್ಮಪ್ಪ ಅವನಿಗಾಗಿ ಏನು ಮಾಡ್ಕೊಳ್ಳಿಲ್ಲ, ನನಗಾಗಿ ಎಲ್ಲವನ್ನು ತ್ಯಾಗ ಮಾಡ್ತಾವನಲ್ಲ ಅಂತೇಳಿ ಮಗ ಸಂತೆಗೆ ಹೋಗಿ ಅವನ ಹತ್ರ ದುಡ್ಡಿಲ್ದ ಇದ್ರು ಕೂಡ ಅವರ ತಾಯಿ ಹತ್ರ ಇಸ್ಕೊಂಡು ಹೋಗಿ ಅಪ್ಪನಿಗೆ ಒಂದ್ ಜೊತೆ ಚಪ್ಪಲಿ ತಂದು ಕೊಟ್ಟನಂತೆ. ನೋಡಿ, ಅಪ್ಪ ಚಪ್ಪಲಿ ತಕೋ ಅಂದಾಗ ಅಪ್ಪ ಕಣ್ಣೀರ್ ಹಾಕದಂತೆ, ಮಗನೇ ನನಗೆ ಯಾಕಪ್ಪ, ನೀನ್ ಸುಖವಾಗಿರ್ಬೇಕಲ್ವಪ್ಪ. ಅಪ್ಪನ ಪಾದವನ್ನು ಹಿಡ್ಕೊಂಡು ಹೇಳದಂತೆ ಮಗನೇ, ಮಗ ಅಪ್ಪ ಫಾದರ್ಸ್ ಡೇ ಮದರ್ಸ್ ಡೇ ಅಂತ ಒಂದು ಸ್ಟೇಟಸ್ಗೆ ಫೋಟೋ ಹಾಕ್ಬಿಟ್ಟು ಎಲ್ಲ ಸುಮ್ಮನೆ ಆಯ್ತಾರೆ. ಆದ್ರೆ ನನಗೆ ಅದು ಮನಸ್ಸು ಬರ್ತಾ ಇಲ್ಲ ಕಣಪ್ಪ. ನಿನ್ನ ಕಾಲನ್ನು ನೋಡಿದ್ರೆ ನನ್ಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನನಗೆ ಏನು ಇಲ್ಲ ಅಂದಂಗೆ ತಂದು ಕೊಟ್ಟಿದೀಯ. ಆದ್ರೆ ಇವತ್ತು ನಿನ್ನ ಪ್ರೀತಿಗೋಸ್ಕರವಾಗಿ ನಾನು ಆ ಫಾದರ್ಸ್ ಡೇನ ನಿನ್ನ ಪಾದಕ್ಕೆ ಚಪ್ಪಲಿ ಕೊಡೋದ್ರ ಮುಖಾಂತರ ನಾನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಅನ್ನಂತೆ. ಚಪ್ಪಾಳೆ ಕೊಡ್ರಿ ದಯಮಾಡಿ ಎಲ್ಲರೂ ಸೇರಿ. ಯಾಕೆಂದ್ರೆ ತಂದೆ ತಾಯಿನ ಪ್ರೀತಿಸುವಂತ ಗುಣ ಇದು ಸಂಸ್ಕಾರ. ಅಂದ್ರೆ ಬರೀ ಎಜುಕೇಶನ್ ಮಾಡಿದ್ರೆ ಸಂಸ್ಕಾರ ಇದು ದೊಡ್ಡವರಲ್ಲ. ವಿದ್ಯೆದ ಜೊತೆಗೆ ವಿನಯವೂ ಇದ್ರೆ ಅದಕ್ಕೆ ಒಂದು ಸಂಸ್ಕಾರ ಅಂತ ಹೇಳ್ತಾ ನೀವೆಲ್ಲ ಪ್ರೀತಿಯಿಂದ ಕೇಳ್ತಾ ಇದ್ದೀರಿ ಬಂಧುಗಳೇ. ಇವತ್ತು ನಮ್ಮ ನಾಗರಾಜಪ್ಪನವರು ಮಕ್ಕಳಿಗೆ ಏನು ಕೊಡದೇ ಇದ್ರೂ ಚಿಂತೆ ಇಲ್ಲ, ಒಂದು ದೊಡ್ಡ ಸಂಸ್ಕಾರವನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಆ ಮನೆಯಲ್ಲಿ ಊಟ ಬಡಿಸುತ್ತವಿಂದಿಡಿದು ಅವರ ವರ್ತನೆ, ಅವರ ನಡವಳಿಕೆ ಎಲ್ಲವನ್ನು ನಾನು ಅಬ್ಸರ್ವ್ ಮಾಡಿದಾಗ ಅನಿಸ್ತು, ನೋಡಿ ತುಂಬಿದ ಕೊಡ ಯಾವತ್ತೂ ತುಳ್ಕೋದಿಲ್ಲ ಅಲ್ವಾ. ಚಿಲ್ಲರೆ ಕಾಸು ಸೌಂಡ್ ಮಾಡುವಂಗೆ ನೋಟು ಸೌಂಡ್ ಮಾಡಲ್ಲ. ಅದಕ್ಕೆ ನಾವು ಯಾವತ್ತೂ
ನೋಟ್ಗಳಾಗಬೇಕು. ಯಾವತ್ತು ಅಹಂಕಾರವನ್ನು ಬದಿಗೊತ್ತಿ ತಲೆಬಾಗಿದ್ರೆ ಭಗವಂತ ನಮ್ಮ ತಲೆ ಕಾಯ್ತಾನೆ ಅಂತ ಹೇಳ್ತಾ ನಮ್ಮ ನಾಗರಾಜಪ್ಪನವ್ರನ್ನೇ ಸ್ಮರಣೆ ಮಾಡೋಣ. 4 ಜನರ ಹೆಗಲ ಮೇಲೆ ಮೆರವಣಿಗೆ ಹೊರಟಿದೆ ನೋಡಪ್ಪ ಅಂತೇಳಿ ಆ ಪುಣ್ಯಾತ್ಮರ ಸ್ಮರಣೆಯನ್ನು ಮಾಡೋಣ. ಹಾರಿವೋಯಿತಲ್ಲೋ ಹುಲಿ ಬೆಲೆಯ ನಂದ ದೀಪ, ಜಯಮ್ಮನೆಂಬ ತಾಯಿಯ ಮುತ್ತಿನ ದೀಪ, ಹಾರಿವೋಯಿತಲ್ಲೋ ಸ್ವರ್ಗದ ಕಡೆಗೆ. ನಾಲ್ಕು ಜನರ ಹೆಗಲಲ್ಲಿ ಹುಲಿ ಬೆಲೆಯಲ್ಲಿ ಬೀದಿಯಲಿ, 4 ಜನರ ಹೆಗಲಲ್ಲಿ ಹುಲಿ ಬೆಲೆಯಲ್ಲಿ ಬೀದಿಯಲಿ, ಯಾರದಪ್ಪ ಮೆರವಣಿಗೆ ನಮ್ಮ ನಾಗರಾಜಪ್ಪನ ಮೆರವಣಿಗೆ, ಯಾರದಪ್ಪ ಮೆರವಣಿಗೆ ನಮ್ಮ ರಾಜಣ್ಣನವರ ಮೆರವಣಿಗೆ. 4 ಜನರ ಹೆಗಲಲ್ಲಿ ಓ ಜಯಮ್ಮನವರ ಪತಿ ನೋಡೋ ರಾಜನಂಗೆ ಮಲಗವರೇ, ನಾಗರಾಜಪ್ಪ ರಾಜಣ್ಣ ನಿನ್ನ ಬಳಗವೆಲ್ಲ ಕಣ್ಣೀರ ಹಾಕವ್ರೆ ನೋಡಣ್ಣ. ಜಯಮ್ಮನವರ ಪತಿ ನೋಡೋ ರಾಜರಂಗೆ ಮಲಗವನೇ, ಅಯ್ಯೋ ಅಯ್ಯೋ ಎಂದೆನುತ್ತ ಅವರ ಮಕ್ಕಳು ಕಣ್ಣೀರ ಹಾಕವರೇ, ಅಪ್ಪ ಅಪ್ಪ ಎಂದೆನುತ್ತ ಅವರ ಮೊಮ್ಮಕ್ಕಳು ಕಣ್ಣೀರ ಹಾಕವರೇ. 4 ಜನರ ಹೆಗಲಲ್ಲಿ ಓ ಗುಲಾಬಿ ಹೂವಿನ ಮೆರವಣಿಗೆ ಗುಂಪಾಗಿ ಹೊರಟಿದೆ ಊರೊಳಗೆ, ರಾಜಣ್ಣ ಅಪ್ಪ ನಿನ್ನ ಮಕ್ಕಳ ಕಣ್ಣೀರ ನೋಡಪ್ಪ, ಗುಲಾಬಿ ಹೂವಿನ ಮೆರವಣಿಗೆ ಗುಂಪಾಗಿ ಹೊರಟಿದೆ
ಪಲ್ಲಕ್ಕಿಯ ಮೆರವಣಿಗೆ ಮತ್ತೆ ಬರೋದಿಲ್ಲ ಊರೊಳಗೆ. ನಾಗರಾಜಣ್ಣ ನಿನ್ನ ಬಳಗವೆಲ್ಲ ಬಂದು ಸೇರವರೇ ನೋಡಪ್ಪ ಅಪ್ಪ. ಬಿದಿರ ಪಲ್ಲಕ್ಕಿಯ ಮೆರವಣಿಗೆ ಮತ್ತೆ ಬರೋದಿಲ್ಲ ಊರೊಳಗೆ. ಎಲ್ಲಿ ಹೋಗುವ ಮೆರವಣಿಗೆ ಅದು ಸ್ವರ್ಗಕ್ಕೆ ಹೋಗುವ ಮೆರವಣಿಗೆ. ಎಲ್ಲಿ ಹೋಗುವ ಮೆರವಣಿಗೆ ಅದು ಸ್ವರ್ಗಕ್ಕೆ ಹೋಗುವ ಮೆರವಣಿಗೆ. ಸಾಗಿದೆ ಯಮನಾಪುರದೊಳಗೆ, ಸಾಗಿದೆ ಸ್ವರ್ಗದ ಊರೊಳಗೆ. ಶ್ರೀಮದ್ ರಮಾರಮಣ ಗೋವಿಂದ.